ಅವಸರವೇ ಅಪಘಾತಕ್ಕೆ ಕಾರಣ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಈಸಬೇಕು ಇದ್ದು ಜಯಿಸಬೇಕು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಊರಿಗೆ ಉಪಕಾರಿ ಮನೆಗೆ ಮಾರಿ. ಋಷಿಗಳೆಲ್ಲ ದೇವತೆಗಳಲ್ಲ. ಎರಕ ಬಂಗಾರ ಬಾಗು ಬಲ್ಲುದೆ. ಏಣಿ ಏರಿದವನು ಕೆಳಗೆ ಇಳಿಯಲೇಬೇಕು. ಐಕತೆಯೇ ಬಾಳಿನ ಸಂಪತ್ತು. ಒಬ್ಬರಿಗಿಂತ ಇಬ್ಬರು ಲೇಸು. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಔಷಧವೇ ಎಲ್ಲದಕ್ಕೂ ಮದ್ದಲ್ಲ. ಅಂಕೆ ಇಲ್ಲದ ಕಪಿಲಂಕೆಯನ್ನು ಸುಟ್ಟಿತು. ಆಹಾ, ನಮ್ಮ ಶಾಲೆ ಎಂತ ಚಂದ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಖಡ್ಗಕ್ಕಿಂತ ಲೇಖನಿ ಹರಿತವಾದದ್ದು. ಗಾಳಿ ಬಂದ ಕಡೆ ತೂರಿಕೊಳ್ಳಬೇಕು. ಗಂಟೆಯೊಳಗೆ ನಾಲಿಗೆ ಇಲ್ಲದಿದ್ದರೆ ಶಬ್ದ ಬಂದೀತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತದೆ. ಛತ್ರಿ ಹಿಡಿದ್ರೆ ಚಳಿ ಬಿಟ್ಟಿದೆ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು. ಜಣ ಜಣ ಕಾಂಚನವೆಂದರೆ ಹೆಣ ಬಾಯಿ ಬಿಡುತ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಟಗರು ಕೊಬ್ಬಿದಂತೆಲ್ಲ ಕಟುಕನಿಗೆ ಲಾಭ. ಠಣ್ಣೆಂದ ಕಡೆಯೆಲ್ಲ ನಿಧಿ ಇರುವುದಿಲ್ಲ. ಡಂಗೂರ ಸಾರ್ದಿದ್ರೆ ಮಾರಿ ಜಾತ್ರೆ ನಡೆಯದು. ಡಬ್ಬ ಡಬ್ಬ ಹೃದಯ ಬಡಿದುಕೊಳ್ಳುವ ತನಕ ನಮ್ಮ ಆಟ. ನೊಣಕ್ಕೆ ಸಿಂಹ ಯಾವ ಲೆಕ್ಕ. ತಾಳಿದವನು ಬಾಳಿಯಾನು. ಥಳ ಥಳ ಹೊಳೆಯುವುದೆಲ್ಲ ಚಿನ್ನವಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಧನಬಲಕ್ಕಿಂತ ಜನಬಲ ಮೇಲು. ನಾಯಿ ಬಲ ಡೊಂಕು. ಪರೋಪಕಾರವೇ ಪರಮ ಧರ್ಮ. ಫಲಭರಿತ ಮೇಲೆ ತೊಟ್ಟು ಕಳಚಲೇಬೇಕು. ಬೆಳೆಯ ಪೈರು ಮೊಳಕೆಯಲ್ಲಿ ಕಾಣು. ಭದ್ರವಾದ ಕೋಟೆ ಎಂದು ಇಲ್ಲಿ ಬಿಲ ಕರೆಯುವುದು ಬಿಟ್ಟಿತೆ. ಮಾಡಿದ್ದಣ್ಣೋ ಮಹಾರಾಯ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಕೈ ಕಂಡದ್ದನ್ನು ಕೈ ಕಂಡ. ಲಾಭವಿಲ್ಲದೆ ಶೆಟ್ಟಿ ವ್ಯಾಪಾರ ಮಾಡುವುದಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ. ಶಾರದಾ ರುಚಿ ಬೇರೆ ವಸ್ತುವಿನಿಂದ ಸಿಕ್ಕಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಹಿತ್ತಲ್ಲ ಗಿಡ ಮದ್ದಲ್ಲ. ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು. ಗಾದೆಗಳು ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ನೀನು ಕಲಿಯೋಕೆ? ನಾನು ಈ ವರ್ಷದಲ್ಲೇ ಸ್ಟಾರ್ಟ್ ಮಾಡಿರೋದು ಕಲಿಯೋಕ್ಕೆ. ನನಗೆ 1ನೇ ಕ್ಲಾಸಿಂದಾನೇ ಗಾದೆ ಮಾತೆಲ್ಲ ಬರ್ತಿದ್ವು. ಆವಾಗ ನಾನು ಅಲ್ಲಿಂದ ಬೇರೆ ಕಾರ್ಮೆಂಟಿಂದ ಬಂದಾಗ ನನಗೇನು ಬರ್ತಾ ಇದ್ದಿದ್ದಿಲ್ಲ. ನಮಗೆ ಮುತ್ಜಿ ಇರೋದ್ರಿಂದ ಎಲ್ಲ ಕಲಿಸಿದ್ದಾರೆ. ಆದ್ಮೇಲೆ ಮಾಸ್ಟ್ರ್ ಇರೋದ್ರಿಂದನೂ ಎಲ್ಲ ಕಲಿಸಿದ್ದಾರೆ. ಈಗ ಎಲ್ಲರೂ ಕೂಡ ಗಾದೆ ಹೇಳ್ತಾರಾ ಅಥವಾ ನೀನು ಒಬ್ಬನೇ ಇಲ್ಲಿ ಗಾದೆ ಹೇಳೋದಾ? ಎಲ್ಲರೂ ಕೂಡ ಹೇಳ್ತಾರೆ. ಈಗ ಶಿಕ್ಷಣ ಸಚಿವರೇ ಕೂಡ ನಿಂದು ವಿಡಿಯೋ ನೋಡಿ ಅವರು ಕೂಡ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿರೋದು ಈ ತರ ಚೆನ್ನಾಗಿ ಕಲಿತಾ ಇದ್ದಾರೆ ಹುಡುಗರು ಕನ್ನಡ ಶಾಲೆಯಲ್ಲಿ ಅಂತ. ಏನ್ ಅನಿಸ್ತಿದೆ ನಿನ್ಗೆ? ನನಗೆ ಖುಷಿ ಅನಿಸ್ತತೆ, ತುಂಬ ಹೆಮ್ಮೆ ಅನಿಸ್ತತೆ. ಅದ್ರಲ್ಲಿ ಚೆನ್ನಾಗಿ ಓದಿಸ್ತಿದ್ದಾರೆ, ಚೆನ್ನಾಗಿ ಬರೆಸ್ತಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಶನಿವಾರ ಯೋಗಾಸನ ಮಾಡಿಸ್ತಾರೆ ವಾರ. ಓಕೆ, ಇದು ಮಕ್ಕಳ ಒಂದು ಕಲಿಕೆ ಆದ್ರೆ ಇನ್ನು ಶಿಕ್ಷಕರು ಕೂಡ ನಮ್ಮ ಜೊತೆ ಇರುವಂತದ್ದು. ಅವರು ಯಾವ ರೀತಿ ಮಕ್ಕಳಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಅವರಿಗೆ ಕನ್ನಡವನ್ನ ಕಲಿಸ್ತಾರೆ ಅನ್ನೋ ಅವ್ರನ್ನೇ ಕೇಳೋಣ. ಮೇಡಮ್, ಯಾವ ರೀತಿಯಾಗಿ ನೀವು ಕನ್ನಡವನ್ನ ಕಲಿಸ್ತಿದ್ದೀರಾ, ಹಾಗೆ ಮಕ್ಕಳು ಕೂಡ ವಿಭಿನ್ನವಾಗಿ ಕಲಿತಾ ಇದ್ದಾರೆ, ಹೇಗೆ ಇದು ಕಾರಣ ಆಯ್ತಂತ? ಏನಂದ್ರೆ ನಮ್ಮಲ್ಲಿ ಪ್ರಪ್ರಥಮವಾಗಿ 1ನೇ ತರಗತಿಗೆ ಬಂದಂಥ ಮಕ್ಕಳಿಗೆ ಅವರಿಗೆ ಇನ್ನೂ
ಬನ್ರಿ ಹೋಗ್ರಿ ಕುತ್ಕೊಳ್ರಿ ಅಂತ ಕೂಡ ಅವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಫಸ್ಟು ಅವರ ಭಾಷೆಯನ್ನು ಕಲಿತು ಹೇಳ್ಕೊಡ್ತಾ ಮತ್ತೇನು ಮಾಡ್ತೀವಿ ಅಂದರೆ ಬರಹಪೂರ್ವ ಚಟುವಟಿಕೆಗಳನ್ನು ಮಾಡ್ತೇವೆ. ಪ್ರಾರಂಭದಲ್ಲಿ ಬರ್ತಿದ್ದಂಗೆ ನಾವು ಅವರಿಗೆ ಏನು ಬರೆಯೋದಕ್ಕೆ ಅಥವಾ ಹೋಮ್ವರ್ಕ್ ಅಂತರ ಏನು ಕೊಡೋದಿಲ್ಲ. ಮೊದಲು ಮಕ್ಕಳಿಗೆ ಆಟ ಆಡಿಸೋದು ಮತ್ತು ಕತೆ ಹೇಳಿಸುವಂಥದ್ದು, ಡ್ಯಾನ್ಸ್ ಮಾಡಿಸುವಂಥದ್ದು ಅದನ್ನೆಲ್ಲ ಮಾಡಿ ಏನು ಮಾಡ್ತೀವಿ